ಈ ಅಧ್ಯಾಯದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಬರೆಯಲಾಗಿದೆ. ಸಂವಿಧಾನದ ಬಹಳ ಮುಖ್ಯವಾದ ಭಾಗ ಇದು. ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿದ ಯಾವುದೇ ಪ್ರಜೆ ಆ ಪ್ರಜೆ ಜೀವಿಸಬೇಕಾದ್ರೆ ಬೇಕಾದಂತಹ ಬಹಳ ಮುಖ್ಯವಾದಂತಹ ಹಕ್ಕುಗಳ ಬಗ್ಗೆ ಇದು ಮಾತಾಡುತ್ತೆ. ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಬರೆದಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಭಾರತದ ಎಲ್ಲಾ ಪ್ರಜೆಗಳು ಸಂಪೂರ್ಣವಾಗಿ ವ್ಯಕ್ತಿಗಳಾಗಿ ಜೀವಿಸಕ್ಕೆ ಏನೆಲ್ಲ ಬೇಕಾಗತ್ತೆ, ಯಾವ್ದೆಲ್ಲ ಹಕ್ಕುಗಳು ಬೇಕಾಗತ್ತೆ, ಅದ್ರ ಬಗ್ಗೆ ಈ ಮೂಲಭೂತ ಹಕ್ಕುಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಇದು ಎಲ್ಲಾ ಪ್ರಜೆಗಳಿಗೆ ಹಕ್ಕಿದೆ. ಅಂದ್ರೆ ಅದು ಆ ವ್ಯಕ್ತಿ ಯಾವುದೇ ಜಾತಿಗೆ ಸೇರಿರ್ಬೋದು, ಮತ, ಲಿಂಗ, ಜನ್ಮಸ್ಥಳ ಅಥವಾ ಆ ವ್ಯಕ್ತಿ ಯಾವುದೇ ಕೆಲಸ ಮಾಡಬಹುದು. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಪ್ರಜೆಗೂ ಈ ಹಕ್ಕಿದೆ ಅಂತ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾವ್ಯಾವ ಹಕ್ಕುಗಳಿದೆ ನಮ್ಗೆ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ರೆ, ಇದರಲ್ಲಿ 6 ಗುಂಪುಗಳಿದೆ. ಯಾವ್ದಾವ್ದು? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಇಚ್ಛೆ ಇರುವಂತಹ ಧರ್ಮವನ್ನ ಪಾಲಿಸುವ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನಾತ್ಮಕವಾಗಿ ಪರಿಹಾರವನ್ನ ಪಡೆಯುವಂತಹ ಹಕ್ಕು. ಹೀಗೆ ಮೂಲಭೂತ ಹಕ್ಕುಗಳನ್ನು ನಾವು ಈ 6 ಗುಂಪುಗಳನ್ನಾಗಿ ನೋಡಬಹುದು. ಈಗ ಒಂದೊಂದು ಹಕ್ಕು ಕೆಳಗಡೆ ಏನೆಲ್ಲ ಇದೆ, ಏನೆಲ್ಲ ಅದು ಒಳಗೊಂಡಿದೆ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೆಯದು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಸಂವಿಧಾನದ 14, 15, 16, 17, 18 ಅನುಚ್ಛೇದದ ಕೆಳಗಡೆ ಇದೆ. ಅನುಚ್ಛೇದಗಳು ಅಂದ್ರೆ ಮುಖ್ಯವಾಗಿ ಅದರಲ್ಲಿರುವಂತಹ ವಿಭಾಗಗಳು. ಈ ಒಂದು ಅನುಚ್ಛೇದಗಳಲ್ಲಿ ಸಮಾನತೆಯ ಹಕ್ಕಿನ ಬಗ್ಗೆ ಹೇಳಲಾಗಿದೆ. ಈ ಸಮಾನತೆಯ ಹಕ್ಕು ಬಹುಶಃ ಎಲ್ಲ ಹಕ್ಕುಗಳಿಗಿಂತ ಬಹಳ ಮುಖ್ಯವಾದ ಹಕ್ಕು. ಯಾಕಂದ್ರೆ ಸಮಾನತೆ ಇಲ್ಲದೆ ನಾವು ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಯಾವುದೇ ವಿಚಾರ ತಗೊಳ್ಳಿ, ಅದು ನಮ್ಮ ಆಹಾರ ಆಗಿರಬಹುದು ಅಥವಾ ನಮ್ಮ ಬದುಕಿನಲ್ಲಿ ಇರುವಂತಹ ಆರೋಗ್ಯ, ಶಿಕ್ಷಣ, ಯಾವುದೇ ವಿಚಾರವನ್ನ ತಗೊಂಡ್ರು ಸಮಾನತೆ ಇಲ್ಲದೆ ನಾವು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಅರ್ಥಪೂರ್ಣವಾಗಿ ನಮ್ಮ ಜೀವನವನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬೇರೆ ಯಾವುದೇ ಹಕ್ಕನ್ನು ಪಡಿಬೇಕಾದ್ರೆ ಬಹಳ ಮುಖ್ಯವಾದ ಬುನಾದಿಯಾದ ಹಕ್ಕು ಯಾವ್ದಪ್ಪ ಅಂತಂದ್ರೆ ಅದು ಸಮಾನತೆಯ ಹಕ್ಕು. ಸಂವಿಧಾನ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಚಾರವನ್ನ ಇಲ್ಲಿ ಹೇಳುತ್ತೆ ಸಮಾನತೆ ಹಕ್ಕು ಬಗ್ಗೆ. ಏನಂತ ಹೇಳಿದ್ರೆ, ಅದು ಸಮಾನತೆ ಅಂತಂದ್ರೆ ಏನಪ್ಪಾ ಅಂದ್ರೆ ಎಲ್ಲರನ್ನೂ ಅಸಮಾನ ಆಗಿರೋರನ್ನ ಸಮಾನವಾಗಿ ಕಾಣೋದಷ್ಟೇ ಅಲ್ಲದೆ ವಿಶೇಷ ವ್ಯವಸ್ಥೆಯ ಮೂಲಕ ಪರಿಣಾಮದಲ್ಲಿ ಸಮಾನತೆಯನ್ನ ದೊರಕಿಸ್ಕೊಡ್ಬೇಕು ಅಂತ ಸಂವಿಧಾನ ಹೇಳುತ್ತೆ. ಏನ್ ಹಿಂಗಂದ್ರೆ ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ವಾಸ್ತವ ಏನಪ್ಪಾ ಅಂತಂದ್ರೆ ಜಾತಿ ಹೆಸರಲ್ಲಿ, ಗಂಡು ಹೆಣ್ಣು ಅಂತ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅಸಮಾನತೆ ಅನ್ನೋದಿದೆ. ಈ ಅಸಮಾನತೆಯನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲರಿಗೂ ಸಮಾನತೆ ಕಾಣಬೇಕು ಅಂದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣಿದ್ರೆ ಸಾಲದು. ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಾಲದು. ಯಾರು ಶೋಷಿತರಾಗಿದ್ದಾರೆ, ಯಾರು ಕೆಳಸ್ತರದಲ್ಲಿದ್ದಾರೆ, ಅವರಿಗೆ ವಿಶೇಷವಾದಂತಹ ಕೆಲವು ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಮೀಸಲಾತಿ ಆಗಿರ್ಬೋದು, ಅವರಿಗಾಗಿ ಬೇರೆ ನೀತಿಗಳನ್ನ ಮಾಡುವಂತದ್ದಾಗಿರ್ಬೋದು, ಕಾನೂನು ಮಾಡುವಂತದ್ದಾಗಿರ್ಬೋದು. ಎಲ್ಲದರ ಮೂಲಕ ಯಾರು ಕೆಳಸ್ತರದಲ್ಲಿದ್ದಾರೆ, ಯಾರು ಶೋಷಿತರಾಗಿದ್ದಾರೆ, ಅವರಿಗೆ ಒಂದು ವಿಶೇಷ ವ್ಯವಸ್ಥೆಯ ಮೂಲಕ ಪರಿಣಾಮದಲ್ಲಿ ಸಮಾನತೆಯನ್ನ ತಂದ್ಕೊಡ್ಬೇಕು. ಪರಿಣಾಮದಲ್ಲಿ ಸಮಾನತೆ ಅಂತಂದ್ರೆ ಅವರು ನಿಜ ಜೀವನದಲ್ಲಿ ಸಮಾನತೆಯನ್ನ ಅವರು ಅನುಭವಿಸೋ ಹಾಗೆ ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತೆ. ಅದರಿಂದ ಸಮಾನವಾಗಿ ನೋಡಿದ್ರೆ ಸಾಲದು, ಯಾರು ಅಸಮಾನರಾಗಿದ್ದಾರೆ, ಯಾರು ಕೆಳಗಿದ್ದಾರೆ, ಯಾರು ಶೋಷಿತರಾಗಿದ್ದಾರೆ, ಅವರಿಗೆ ವಿಶೇಷವಾದ ವ್ಯವಸ್ಥೆ ಮಾಡಿ ಅವರು ಸಮಾನತೆಯನ್ನ ಅನುಭವಿಸೋ ಹಾಗೆ ಮಾಡಬೇಕು ಅಂತ ಹೇಳಿ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತೆ ಹೀಗೆ ಮಾಡೋ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ, ಹೀಗೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ಜವಾಬ್ದಾರಿ ತಗೋಬೇಕು, ಎಲ್ಲರಿಗೂ ಸಮಾನತೆ ಸಿಗ್ಬೇಕು ಅಂತ ಹೇಳಿ. ಇದು ಸಮಾನತೆ ಹಕ್ಕಿನ ಕೆಳಗೆ ಹೇಳಿರುವಂಥದ್ದು. ಸಮಾನತೆಯ ಹಕ್ಕಿನ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಯಾವುದೇ ವ್ಯಕ್ತಿ, ಯಾವುದೇ ಒಂದು ಗುಂಪು ಅಥವಾ ಒಂದು ಜಾತಿ ಅಥವಾ ಒಂದು ಲಿಂಗದ ಹೆಚ್ಚು ಕಮ್ಮಿ ಇಲ್ಲ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತ ಅದು ಹೇಳುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಬಹಳ ಪ್ರಬಲವಾಗಿರೋದ್ರಿಂದ ಮತ್ತೆ ಜಾತಿ ತಾರತಮ್ಯ ಅನ್ನೋದು ಬಹಳ ದೊಡ್ಡ ವಾಸ್ತವವಾದ್ರಿಂದ ಇನ್ನೊಂದು ವಿಚಾರ ಏನ್ ಹೇಳುತ್ತೆ ಅಂದ್ರೆ ಸಮಾನತೆ ಹಕ್ಕಿನ ಬಗ್ಗೆ ಸಂವಿಧಾನ, ಸಾರ್ವಜನಿಕ ಸ್ಥಳಗಳು, ಊರಿನ ಬಾವಿ, ಕೆರೆ, ನಲ್ಲಿ, ಉದ್ಯಾನವನ ಅಥವಾ ಹೋಟೆಲ್ ಆಗಿರ್ಬೋದು, ಬಸ್ ನಿಲ್ದಾಣಗಳಾಗಿರ್ಬೋದು, ಹೀಗೆ ಯಾವುದೇ ಸಾರ್ವಜನಿಕ ಸ್ಥಳವನ್ನ ಎಲ್ಲಾ ಜಾತಿಯವರು ಉಪಯೋಗಿಸುವಂತ ಹಕ್ಕು ಸಂವಿಧಾನ ನೀಡಿದೆ. ಆದ್ರಿಂದ ಇದನ್ನು ಈ ಒಂದು ವಿಚಾರದಲ್ಲಿ ಯಾವುದೇ ತಾರತಮ್ಯ ಸಲ್ಲದು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಇನ್ನೊಂದು ಮುಖ್ಯವಾದ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಉದ್ಯೋಗ ಕ್ಷೇತ್ರ. ಅಲ್ಲಿ ಕೂಡ ಸಮಾನವಾದ ಅವಕಾಶ ಎಲ್ಲರಿಗೂ ಇರಬೇಕು. ಸಾರ್ವಜನಿಕ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಮತ್ತೆ ಈಗಾಗಲೇ ನಾವು ಮಾತಾಡಿದ ಹಾಗೆ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ವಿಶೇಷವಾಗಿ ಒತ್ತನ್ನ ಸಂವಿಧಾನ ನೀಡುತ್ತೆ ಹಾಗೂ ಅದರ ಬಗ್ಗೆ ಅದು ಹೇಳಿದೆ.
ಸಮಾನತೆ ಹಕ್ಕಿನ ಕೆಳಗೆ ಇನ್ನೊಂದು ಬರುವಂತದ್ದು ಪದವಿ ಮತ್ತೆ ಬಿರುದುಗಳ ಬಗ್ಗೆ ಇರುವಂತಹ ನಿರ್ಬಂಧನೆಗಳು. ಅಂದ್ರೆ ಅದು ಭಾರತ ರತ್ನ, ಮಂತ್ರಿ, ಹೀಗೆ ಹಲವಾರು ಪದವಿಗಳು ಬಿರುದುಗಳಿಗೆ ಸಂಬಂಧಪಟ್ಟಾಗೆ ನಿಯಮಗಳನ್ನ ಕೂಡ ಅದು ತಿಳಿಸುತ್ತೆ. ಮುಂದಿನದು ಸ್ವಾತಂತ್ರ್ಯದ ಹಕ್ಕು. ಇದು ಕೂಡ ಬಹಳ ಮುಖ್ಯವಾದಂತಹ ಹಕ್ಕು. ಇದು ಅನುಚ್ಛೇದ 19 ಕೆಳಗಡೆ ಬರುತ್ತೆ. ಇಲ್ಲಿ ಸ್ವಾತಂತ್ರ್ಯದ ಹಕ್ಕು ಭಾರತದ ಎಲ್ಲಾ ಪ್ರಜೆಗಳಿಗೆ ಅದು ನೀಡಿದೆ. ಇದ್ರ ಕೆಳಗಡೆ ನಾವು ನೋಡುವಂತದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಏನ್ ಹಂಗಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅಂತಂದ್ರೇನು ಅಂದ್ರೆ, ನನಗಿರುವಂತಹ ಅಭಿಪ್ರಾಯ, ನನ್ನ ಅಭಿಪ್ರಾಯವನ್ನ, ಒಂದು ಪ್ರಜೆಯಾಗಿ ನನ್ನ ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸಲಿಕ್ಕೆ ನನಗೆ ಹಕ್ಕಿದೆ. ಆ ಒಂದು ಸ್ವಾತಂತ್ರ್ಯದ ಹಕ್ಕಿದೆ. ಅದು ಒಂದು ಮಾಧ್ಯಮಗಳ ರೂಪ ಆಗಿರಬಹುದು, ಅಥವಾ ಸಾರ್ವಜನಿಕ ಒಂದು ವೇದಿಕೆ ಆಗಿರಬಹುದು, ಇಲ್ಲ ಹೋದ್ರೆ ಕುಟುಂಬ ಆಗಿರಬಹುದು. ಎಲ್ಲೇ ಆದ್ರೂ ಸಹ ನನ್ನ ಅಭಿಪ್ರಾಯವನ್ನ ಒಂದು ಪ್ರಜೆಯಾಗಿ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ನನಗಿದೆ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಸ್ವಾತಂತ್ರ್ಯದ ಹಕ್ಕು ಹೇಳುವಂತದ್ದೇನಪ್ಪಾ ಅಂದ್ರೆ, ಶಸ್ತ್ರಾಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವಂತಹ ಹಕ್ಕು ನಮ್ಗೆ ಇದೆ ಅಂತ. ಅಂದ್ರೆ ಏನರ್ಥ? ಯೂನಿಯನ್ಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಸಂಘಗಳನ್ನ ಮಾಡ್ಕೊಳ್ಳೋದು, ಸಂಘಟನೆಯನ್ನ ಕಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಪ್ರತಿಭಟನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲಕ್ಕೂ ಸ್ವಾತಂತ್ರ್ಯ ನಮಗಿದೆ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳೋದು, ಭಾರತದ ಯಾವುದೇ ಪ್ರಾಂತ್ಯದಲ್ಲಿ ಸ್ವತಂತ್ರವಾಗಿ ಓಡಾಡುವಂತಹ ಹಕ್ಕು ನಮಗಿದೆ. ಮತ್ತೆ ಎಲ್ಲಿ ಬೇಕಾದ್ರೂ ನಾವು ನೆಲೆಸಬಹುದು. ಭಾರತದ ಯಾವುದೇ ಪ್ರಜೆ ತನಗೆ ಭಾರತದಲ್ಲಿ ಎಲ್ಲಾದ್ರೂ ಹೋಗಿ ನೆಲೆಸಬಹುದು. ನೀ ಇಲ್ಲಿ ಬರೋ ಹಾಗಿಲ್ಲ, ಇವ್ರು ಮಾತ್ರ ಬರೋಕ್ ಸಾಧ್ಯ ಅಂತ ಹೇಳಿ ನಾವು ನಿರ್ಬಂಧನೆಗಳನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಸ್ವತಂತ್ರವಾಗಿ ಓಡಾಡೋ ಹಕ್ಕಿದೆ, ಸ್ವತಂತ್ರವಾಗಿ ನಾವು ನೆಲೆಸುವಂತಹ ಹಕ್ಕು ಕೂಡ ನಮಗಿದೆ. ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ನಮ್ಗೆ ಯಾವುದೇ ಕೆಲಸ, ಕಸುಬು, ವ್ಯಾಪಾರವನ್ನ ನಾವು ಮಾಡಬಹುದು, ಅದಕ್ಕೂ ಕೂಡ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಈ ಒಂದು ಸಂವಿಧಾನದಲ್ಲಿ ಹೇಳಲಾಗಿದೆ. ಸ್ವಾತಂತ್ರ್ಯ ಹಕ್ಕಿನ ಕೆಳಗೆ ಬಹಳ ಅತ್ಯಂತ ಮುಖ್ಯವಾದ ಇನ್ನೊಂದು ಹಕ್ಕು ಅಂತ ಹೇಳಿದ್ರೆ ಜೀವಿಸುವ ಹಕ್ಕು. ಜೀವಿಸುವ ಹಕ್ಕಿನಲ್ಲಿ ಏನಂದ್ರೆ, ಎಲ್ಲರಿಗೂ ಘನತೆಯಿಂದ, ಗೌರವದಿಂದ ಮತ್ತೆ ಅರ್ಥಪೂರ್ಣವಾಗಿ ಜೀವಿಸುವಂತ ಹಕ್ಕು ನಮ್ಗೆಲ್ಲರಿಗೂ ಇದೆ. ಹಾಗೆ ಜೀವಿಸಬೇಕಾದ್ರೆ ಅದಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನ ಪಡ್ಕೊಳ್ಳುವಂತ ಹಕ್ಕು ಕೂಡ ನಮ್ಗಿದೆ ಅಂತ ಸಂವಿಧಾನ ಹೇಳುತ್ತೆ. ಇದು ಬಹಳ ಮುಖ್ಯವಾದ ವಿಚಾರ. ಇದು ಯಾಕೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಅದು ಮಹಿಳೆಯರ ಮೇಲೆ ಆಗಿರೋ ಹಿಂಸೆ ಆಗಿರ್ಬೋದು, ಅಥವಾ ಜಾತಿ ಹೆಸರಲ್ಲಾಗುವಂತ ಹಿಂಸೆ ಆಗಿರ್ಬೋದು, ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು, ಹೀಗೆ ಹಲವಾರು ವಿಚಾರಗಳಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅರ್ಥಪೂರ್ಣವಾಗಿ ಜೀವನ ನಡೆಸಲಿಕ್ಕೆ ಬೇಕಾಗುವಂತ ಅವಶ್ಯಕತೆಗಳು ಅಥವಾ ಆ ಒಂದು ವಾತಾವರಣ ನಿರ್ಮಾಣ ಆಗಿರೋದಿಲ್ಲ. ಅದು ವಾಸ್ತವ. ಆದ್ರೆ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಆ ಒಂದು ಪಡ್ಕೊಳ್ಳುವಂತ ಹಕ್ಕು ಎಲ್ಲರಿಗೂ ಇದೆ ಅಂತ. ಆದ್ರಿಂದ ಜೀವಿಸುವ ಹಕ್ಕು ಬಹಳ ಮುಖ್ಯವಾದ ಹಕ್ಕಾಗಿದೆ. ಮುಂದೇದು ಶೋಷಣೆ ವಿರುದ್ಧದ ಹಕ್ಕು. ಇದರ ಕೆಳಗಡೆ ಮಾನವ ಸಾಗಾಣಿಕೆ ಹಾಗೂ ಒತ್ತಾಯವಾಗಿ ಯಾರನ್ನು ನಾವು ದುಡಿಸ್ಕೊಳ್ಳೋ ಹಾಗಿಲ್ಲ. ವಿಶೇಷವಾಗಿ ಮಹಿಳೆಯರು ಮತ್ತೆ ಮಕ್ಕಳನ್ನ ವೇಶ್ಯಾವೃತ್ತಿಗಾಗ್ಲಿ ಅಥವಾ ಜೀತಕ್ಕಾಗ್ಲಿ ಯಾವುದೇ ರೀತಿಯಲ್ಲಿ ಒತ್ತಾಯ ಪೂರ್ವಕವಾಗಿ ದುಡಿಸ್ಕೊಳ್ಳೋ ಅಂಥದ್ದು ಮಾಡೋ ಹಾಗಿಲ್ಲ. ಅದನ್ನ ಅಪರಾಧ ಅಂತ ಹೇಳಿ ಸ್ಪಷ್ಟವಾಗಿ ಈ ಒಂದು ಹಕ್ಕಿನ ಕೆಳಗೆ ಹೇಳಿದ್ದಾರೆ. ಮುಂದಿನ ಧರ್ಮ ಸ್ವಾತಂತ್ರ್ಯದ ಹಕ್ಕು. ಅಂದ್ರೆ ನಮ್ಮ ಭಾರತದಲ್ಲಿ ಅನೇಕ ಸಂಸ್ಕೃತಿ, ಅನೇಕ ಧರ್ಮಗಳಿರುವಂತಹ ಒಂದು ದೇಶ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಪ್ರತಿ ಪ್ರಜೆ ತನಗಿಚ್ಛಿಸುವಂತಹ ಧರ್ಮವನ್ನ ಪಾಲಿಸುವ ಹಕ್ಕನ್ನ ಇದು ನೀಡುತ್ತೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ಧರ್ಮ ಸಮನ್ವಯ ಇದೆ ಅಂತ. ಅಂದ್ರೆ ಪ್ರತಿ ಧರ್ಮವನ್ನು ಕಾಪಾಡಲಾಗ್ತದೆ, ಅದನ್ನ ಗೌರವಿಸಲಾಗ್ತದೆ. ಹಿಂಗಾಗಿ ಪ್ರಭುತ್ವಕ್ಕೆ ಎಲ್ಲಾ ಧರ್ಮವೂ ಸಮಾನವೇ. ಯಾವುದೇ ಒಂದ್ ಧರ್ಮವನ್ನ ಅವರು ಆದ್ಯತೆ ನೀಡೋ ಹಾಗೆ ಇಲ್ಲ. ಪ್ರಭುತ್ವಕ್ಕೆ ಎಲ್ಲ ಧರ್ಮಗಳು ಸಮಾನವಾಗಿ ಕಾಣಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಮತ್ತೆ ಪ್ರತಿ ಧರ್ಮಕ್ಕೂ, ಪ್ರತಿ ಪ್ರಜೆಗೂ ತಾನು ಇಷ್ಟಪಟ್ಟಂತ ಧರ್ಮವನ್ನ ಪಾಲಿಸುವ ಹಾಗೂ ಪ್ರಚಾರ ಮಾಡುವಂತಹ ಹಕ್ಕನ್ನ ಸಂವಿಧಾನ ಈ ಒಂದು ಹಕ್ಕಿನ ಕೆಳಗಡೆ ನೀಡಿದೆ. ಮತ್ತೆ ಸರ್ಕಾರ ನಡೆಸುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಧರ್ಮ ಪ್ರಚಾರ ಮಾಡೋ ಹಾಗಿಲ್ಲ. ಸರ್ಕಾರ ನಡೆಸುವಂತಹ ಏನು ಧರ್ಮ ಶಿಕ್ಷಣ ಸಂಸ್ಥೆಗಳೇನಿದೆ ಅಲ್ಲಿ ಯಾವುದೇ ಒಂದು ಧರ್ಮದ ಪ್ರಚಾರ ಮಾಡೋ ಹಾಗಿಲ್ಲ ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಮುಂದಿನೆಯದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದರ ಕೆಳಗಡೆ ಎಲ್ಲಾ ಭಾಷೆ ಮತ್ತು ಧರ್ಮ ಸಂಸ್ಕೃತಿಗಳನ್ನ ರಕ್ಷಣೆ ಮಾಡಕ್ಕಾಗಿ ಏನೆಲ್ಲ ವಿಶೇಷ ಕ್ರಮ ತಗೋಬೇಕು ಅನ್ನೋದನ್ನ ಇದ್ರ ಕೆಳಗಡೆ ಸಂವಿಧಾನ ಹೇಳುತ್ತೆ. ಮುಖ್ಯವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ, ಅಲ್ಪಸಂಖ್ಯಾತರ ಧರ್ಮದ ಸ್ವಾತಂತ್ರ್ಯದ ಹಕ್ಕನ್ನ ಇಲ್ಲಿ ಹೇಳುತ್ತೆ. ಅಂದ್ರೆ ಅದನ್ನ ಕಾಪಾಡಬೇಕು. ಅಲ್ಪಸಂಖ್ಯಾತರ ಧರ್ಮ ಏನಿದೆ ಅದರ ಸ್ವಾತಂತ್ರ್ಯದ ಹಕ್ಕಿದೆ, ಮತ್ತೆ ಅದನ್ನ ಪೋಷಣೆ ಮಾಡಬೇಕು, ಅದನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ಹಕ್ಕಿನ ಕೆಳಗೆ ಹೇಳಿದೆ. ಮತ್ತೆ ಅಲ್ಪಸಂಖ್ಯಾತರ ತಮ್ಮ ಒಂದು ಶಿಕ್ಷಣ ಸಂಸ್ಥೆಯನ್ನ ಕೂಡ ಸ್ಥಾಪಿಸಿಕೊಳ್ಳಬಹುದು ಅಂತ ಹೇಳಿ ಆ ಒಂದು ಹಕ್ಕು ಅವರಿಗಿದೆ ಅಂತ ಹೇಳಿ ಇಲ್ಲಿ ಹೇಳುತ್ತೆ. ಮತ್ತೆ ಬಹಳ ಮುಖ್ಯವಾದ ಇನ್ನೊಂದು
ಹಕ್ಕು ಯಾವ್ದಪ್ಪ ಅಂದ್ರೆ ಸಂವಿಧಾನಾತ್ಮಕವಾಗಿ ಪರಿಹಾರವನ್ನ ಪಡ್ಕೊಳ್ಳುವಂತ ಹಕ್ಕು. ಏನು ಸಂವಿಧಾನಾತ್ಮಕವಾಗಿ ಪರಿಹಾರವನ್ನ ಪಡ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಮೂಲಭೂತ ಹಕ್ಕುಗಳನ್ನೇನು ಸರ್ಕಾರ ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ, ಅದಕ್ಕೆ ಧಕ್ಕೆ ಬಂದಾಗ, ಅದಕ್ಕೆ ಚ್ಯುತಿ ಬಂದಾಗ, ಅಥವಾ ಅದು ಉಲ್ಲಂಘನೆಯಾದಾಗ, ಅಥವಾ ಅದು ನಮಗೆ ಸಿಗದೆ ಇದ್ದಾಗ ನಾವದನ್ನ ನ್ಯಾಯಾಲಯದಲ್ಲಿ ಹೋಗಿ ಅದಕ್ಕೆ ಬೇಕಾದಂತ ಪರಿಹಾರವನ್ನ ಪಡ್ಕೊಳ್ಬಹುದು. ಆ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅಂತ ಹೇಳುತ್ತೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಕಾನೂನಿನ ಅಡಿಯಲ್ಲಿ ಪರಿಹಾರವನ್ನ ಪಡೆಯುವಂತಹ ಹಕ್ಕಿದೆ. ಯಾವುದೇ ಒಂದು ವ್ಯಕ್ತಿಗಿದೆ ಇನ್ನೊಂದು ವ್ಯಕ್ತಿಗಿದೆ ಅಂತ ಹೇಳಕ್ ಆಗೋದಿಲ್ಲ. ಮತ್ತೆ ಇದು ಭಾರತದ ಸರ್ಕಾರದ ವಿರುದ್ಧ ಕೂಡ ನಾವು ಈ ಹಕ್ಕನ್ನ ನಾವು ಪಡ್ಕೊಳ್ಬಹುದು. ಅಂದ್ರೆ ಸರ್ಕಾರವೇ, ಪ್ರಭುತ್ವವೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡಿದರೆ ಅದರ ವಿರುದ್ಧ ಸಹ ನಾವು ಹೋಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅದಕ್ಕೆ ಬೇಕಾದಂತಹ ಸಂವಿಧಾನಾತ್ಮಕವಾದ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಹೇಳಿ ಈ ಒಂದು ಹಕ್ಕಿನ ಕೆಳಗೆ ಹೇಳ್ತದೆ. ಹೀಗೆ ಒಂದು ಪ್ರಜೆಗೆ ಒಂದು ಅರ್ಥಪೂರ್ಣವಾಗಿ ಮತ್ತು ಪರಿಪೂರ್ಣವಾಗಿ ಜೀವನ ನಡೆಸಲಿಕ್ಕೆ ಏನೆಲ್ಲ ಬೇಕಾಗುತ್ತೆ, ಆ ಎಲ್ಲಾ ಬೇಕುಗಳಿಗೆ ಬೇಕಾದಂತಹ ಹಕ್ಕುಗಳ ಬಗ್ಗೆ ಸಂವಿಧಾನ ಬಹಳ ಸ್ಪಷ್ಟವಾಗಿ ಮಾತಾಡ್ತದೆ. ಆದ್ರಿಂದ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಅಂದ್ರೆ ನಾವು ಯಾವುದೇ ರೀತಿಯಾದ ಸಂಘಟನೆ ಅಥವಾ ಯಾವುದೇ ರೀತಿಯಾದ ಒಂದು ಹಕ್ಕುಗಳಿಗಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ, ಅದು ಮಹಿಳೆಯರ ಹಕ್ಕುಗಳಾಗಿರ್ಬೋದು, ಇಲ್ಲದ್ರೆ ಮಕ್ಕಳ ಹಕ್ಕುಗಳಾಗಿರ್ಬೋದು, ಇಲ್ಲದೆ ಹೋದ್ರೆ ದಲಿತರ ಹಕ್ಕುಗಳಾಗಿರ್ಬೋದು, ಯಾವುದೇ ಆದ್ರೂ ಸಹ ನಮ್ಗೆ ಸಂವಿಧಾನ ಬಹಳ ಮೂಲಭೂತವಾದಂತಹ ಒಂದು ಚೌಕಟ್ಟನ್ನ ನೀಡುತ್ತೆ ಮತ್ತು ಹಕ್ಕುಗಳನ್ನ ನೀಡುತ್ತೆ. ಆದ್ರಿಂದ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದಷ್ಟು ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಾಗಿರೋ ವಿಚಾರಗಳು.